ಈಜಿಪ್ಟ್ನ ಪ್ರಜಾಸತ್ತಾತ್ಮಕ ಚಳವಳಿ 2011ರಲ್ಲಿ ನಡೆದ ಈಜಿಪ್ಟ್ ಕ್ರಾಂತಿಯೊಂದಿಗೆ ಪ್ರಾಮುಖ್ಯತೆ ಪಡೆದಿದೆ. ಇದು ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾದಲ್ಲಿ ನಡೆದ ಅರಬ್ ಸ್ಪ್ರಿಂಗ್ ಚಳವಳಿಯ ಒಂದು ಪ್ರಮುಖ ಭಾಗವಾಗಿತ್ತು. ಈ ಚಳವಳಿಯು ಪ್ರಜಾಸತ್ತೆ, ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಜನರು ನಡೆಸಿದ ಹೋರಾಟವಾಗಿತ್ತು. ಹೊಸ್ನಿ ಮುಬಾರಕ್ ಅವರ 30 ವರ್ಷಗಳ ಏಕಾಧಿಕಾರಿ ಆಡಳಿತ, ತುರ್ತು ಪರಿಸ್ಥಿತಿ ಕಾನೂನುಗಳಿಂದ ನಾಗರಿಕ ಸ್ವಾತಂತ್ರ್ಯಗಳ ಕಡಿತ, ವ್ಯಾಪಕ ಭ್ರಷ್ಟಾಚಾರ, ನಿರುದ್ಯೋಗ, ದಾರಿದ್ರ್ಯ ಮತ್ತು ಬೆಲೆ ಏರಿಕೆ, ಪೊಲೀಸ್ ಹಿಂಸಾಚಾರ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ. In Egypt today, the vibrant street masks the climate of fear. ಆರಂಭ 2011ರ ಜನವರಿ 25ರಂದು. ಪ್ರಮುಖ ಕೇಂದ್ರ ತಹರೀರ್ ಚೌಕ, ಕೈರೋ. ಭಾಗವಹಿಸಿದವರು ಯುವಕರು, ಮಹಿಳೆಯರು, ಕಾರ್ಮಿಕರು, ನಾಗರಿಕ ಸಂಘಟನೆಗಳು. ಪ್ರಮುಖ ಬೇಡಿಕೆಗಳು: ಪ್ರಜಾಸತ್ತಾತ್ಮಕ ಆಡಳಿತ, ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ, ಭ್ರಷ್ಟಾಚಾರದ ಅಂತ್ಯ, ಸಾಮಾಜಿಕ ನ್ಯಾಯ. ನಮಗೆ ನ್ಯಾಯ ಬೇಕು, ಬೆಲೆ ಏರಿಕೆ ನಿಲ್ಲಿಸಿ. ಕ್ರಾಂತಿ ಜಿಂದಾಬಾದ್. 18 ದಿನಗಳ ನಿರಂತರ ಜನಾಂದೋಲನ. 11 ಫೆಬ್ರವರಿ 2011ರಂದು ಮುಬಾರಕ್ ರಾಜೀನಾಮೆ. ತಾತ್ಕಾಲಿಕ ಆಡಳಿತವನ್ನು ಸೈನ್ಯದ ಉನ್ನತ ಮಂಡಳಿ SCAF ವಹಿಸಿಕೊಂಡಿತ್ತು. 2012ರಲ್ಲಿ ಮೊದಲ ಬಾರಿಗೆ ಮುಕ್ತ ಅಧ್ಯಕ್ಷೀಯ ಚುನಾವಣೆ. ಮೊಹಮ್ಮದ್ ಮೋರ್ಸಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ಪ್ರಜಾಸತ್ತೆಯ ಅನುಷ್ಠಾನದತ್ತ ಮೊದಲ ಹೆಜ್ಜೆ. ಮೋರ್ಸಿ ಆಡಳಿತದ ವಿರುದ್ಧ ಜನ ಅಸಮಾಧಾನ. 2013ರಲ್ಲಿ ಸೈನಿಕ ತಿರುಗುಬಾಣ. ಜನರಲ್ ಅಬ್ದಲ್ ಫತ್ತಾಹ್ ಎಲ್-ಸಿಸಿ ಅವರ ನೇತೃತ್ವದಲ್ಲಿ ಅಧಿಕಾರ ಬದಲಾವಣೆ. ಮೇಲ್ಚಾವಣಿಗಳನ್ನು ಸ್ಕ್ಯಾನ್ ಮಾಡ್ತೀರಿ, ಎಚ್ಚರವಾಗಿರಿ. ಮತ್ತೆ ಏಕಾಧಿಕಾರಿ ಸ್ವರೂಪದ ಆಡಳಿತ. ರಾಜಕೀಯ ಮತ್ತು ಮಾಧ್ಯಮ ಸ್ವಾತಂತ್ರ್ಯಗಳ ಮೇಲೆ ನಿರ್ಬಂಧ. ವಿರೋಧ ಪಕ್ಷಗಳ ಮೇಲಿನ ನಿಯಂತ್ರಣ. ಪ್ರಜಾಸತ್ತಾತ್ಮಕ ಆಶಯಗಳು ಇನ್ನೂ ಅಪೂರ್ಣ. ಜನಶಕ್ತಿಯ ಬಲವನ್ನು ಜಗತ್ತಿಗೆ ತೋರಿಸಿತು. ಅರಬ್ ಜಗತ್ತಿನ ಇತರ ರಾಷ್ಟ್ರಗಳಿಗೆ ಪ್ರೇರಣೆ. ಪ್ರಜಾಸತ್ತೆಯನ್ನು ಸ್ಥಾಪಿಸುವಲ್ಲಿ ಎದುರಾಗುವ ಸವಾಲುಗಳ ಅರಿವು. ಈಜಿಪ್ಟ್ನ ಪ್ರಜಾಸತ್ತಾತ್ಮಕ ಚಳವಳಿ ಸಂಪೂರ್ಣ ಯಶಸ್ವಿಯಾಗದಿದ್ದರೂ ಇದು ಜನರ ಸ್ವಾತಂತ್ರ್ಯ, ಗೌರವ ಮತ್ತು ಹಕ್ಕುಗಳಿಗಾಗಿ ನಡೆದ ಮಹತ್ವದ ಹೋರಾಟವಾಗಿದೆ. ಇದು ಪ್ರಜಾಸತ್ತೆಯ ಹಾದಿ ಕಷ್ಟಕರವಾದರೂ ಅವಶ್ಯಕವೆಂಬುದನ್ನು ಸ್ಪಷ್ಟಪಡಿಸುತ್ತದೆ.